Hello everyone, I am Santosh. Today we are going to discuss the next concept in data analytics using Power BI. ಅದರಲ್ಲಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ, ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಸ್ಟಡಿ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ನ್ಯೂ ಕೋರ್ಸ್, ಅದ್ಯಾವುದು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಲಾಸ್ಟ್ ಕ್ಲಾಸಲ್ಲಿ ನಾವು ಡೇಟಾ ಅನಾಲಿಟಿಕ್ಸ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನು? ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಸ್ಟಡಿಯಿಂಗ್ ದಿ ಡೇಟಾ. ಡೇಟಾನ ಅಬ್ಸರ್ವ್ ಮಾಡೋದು, ಡೇಟಾನ ಎಕ್ಸಾಮಿನ್ ಮಾಡೋದು, ಅದರಿಂದ ಯೂಸ್ಫುಲ್ ಇನ್ಫಾರ್ಮೇಷನ್ ಪಡ್ಕೊಳ್ಳೋದು, ಆ ಇನ್ಫಾರ್ಮೇಷನಿಂದ ಡಿಸಿಷನ್ ತಗೊಳ್ಳೋದು, ಅದಕ್ಕೆಲ್ಲ ನಾವೇನಂತೀವಿ ಡೇಟಾ ಅನಾಲಿಟಿಕ್ಸ್ ಪ್ರಾಸೆಸ್ ಅಂತ ಕರಿತೀವಿ. ಹಾಗಂದರೆ ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಅಂದರೆ ಏನು, ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್, ಅದನ್ನೆಲ್ಲ ನಾವೀಗ ಸ್ಟಡಿ ಮಾಡಬೇಕು. ಇದು ಗೊತ್ತಾಗಬೇಕಂದ್ರೆ ಲೆಟ್ ಅಸ್ ಸಿ ದ ಸಿನಾರಿಯೋ. ಸಿ ಸಪೋಸ್ ಈ ಸರಿ ನಮ್ಮದು ಕಾಲೇಜು ಅಡ್ಮಿಷನ್ ಕಡಿಮೆ ಆಗಿದೆ ಅನ್ನೋದು ಒಂದು ಡೇಟಾ ನಮ್ಮ ಹತ್ರ ಇದೆ ಅಂತ ತಿಳ್ಕೊಳ್ಳೋಣ. ಸಪೋಸ್ ಅವರ್ ಕಾಲೇಜ್ ಅಡ್ಮಿಷನ್ಸ್ ಹ್ಯಾವ್ ಡಿಕ್ರೀಸ್ಡ್ ದಿಸ್ ಇಯರ್. ಈ ವರ್ಷ ಕಾಲೇಜ್ ಅಡ್ಮಿಷನ್ ಕಡಿಮೆ ಆಗಿದೆ ಅನ್ನೋ ಡೇಟಾ ನಮ್ಮ ಹತ್ರ ಇದೆ. ಓಕೆ, ಈಗ ಏನು ಕ್ವಶನ್ ಅರೈಸ್ ಆಗ್ತವೆ? ಯಾಕೆ ಅಡ್ಮಿಷನ್ ಕಡಿಮೆ ಆಗಿರ್ಬೋದು, ಫಸ್ಟ್ ಕ್ವಶನ್. ಆಮೇಲೆ ಯಾವ ಡಿಪಾರ್ಟ್ಮೆಂಟಲ್ಲಿ ಅಡ್ಮಿಷನ್ ಕಡಿಮೆ ಆಗಿರ್ಬೋದು, ಆಮೇಲೆ ಈ ಥರ ಅಡ್ಮಿಷನ್ ಕಡಿಮೆ ಆದರೆ ಏನು ಮಾಡಬೇಕು, ಇದೆಲ್ಲ ಕ್ವಶನ್ಸ್ ಅರೈಸ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಇಂಪ್ರೂವ್ ಆಗ್ಬೋದೋ ಇಲ್ವೋ, ಈ ಎಲ್ಲ ಕ್ವಶನ್ಸ್ಗೆ ಏನು ನಾವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅದು ವಿತ್ ದ ಹೆಲ್ಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಇಟ್ ಈಸ್ ಪಾಸಿಬಲ್. ಬೇರೆ ಬೇರೆ ಟೈಪ್ ಆಫ್ ಡೇಟಾ ಅನಾಲಿಟಿಕ್ಸ್ ಯೂಸ್ ಮಾಡಿ ಇಂಥ ಕ್ವಶನ್ಗೆ ನಾವು ಆನ್ಸರ್ ಮಾಡಬಹುದು. ದಟ್ಸ್ ವೈ ವಿ ನೀಡ್ ಟು ಸ್ಟಡಿ ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್. ಓಕೆ, ಮೀನ್ಸ್ ಪ್ರತಿ ಟೈಪ್ ಆಫ್ ಡೇಟಾ ಅನಾಲಿಟಿಕ್ಸಲ್ಲಿ ನಾವು ಡಿಫ್ರೆಂಟ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಡಿಫ್ರೆಂಟ್ ಅಂದರೆ ಪ್ರತಿ ಟೈಪ್ ಆಫ್ ಡೇಟಾ ಅನಾಲಿಟಿಕ್ಸಲ್ಲಿ ಒಂದೊಂದು ಕ್ವಶನ್ಗೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಯಾಕೆ ಈ ಥರ ಆಯಿತು, ಯಾಕೆ ಸೇಲ್ಸ್ ಕಡಿಮೆ ಆಯಿತು, ಯಾಕೆ ಅಡ್ಮಿಷನ್ಸ್ ಇನ್ಕ್ರೀಸ್ ಆಯಿತು, ನೆಕ್ಸ್ಟ್ ಇಯರ್ ಏನಾಗ್ಬೋದು, ಅದನ್ನು ಡಿಫ್ರೆಂಟ್ ಟೈಪ್ ಯೂಸ್ ಮಾಡಿಕೊಂಡು ನಾವು ಆನ್ಸರ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್. ಫಸ್ಟ್ ಒನ್ ಈಸ್ descriptive data analytics. Descriptive data analytics. Second one is diagnostic. ಹೆಸರು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವಾಟ್ ದೇ ಪ್ರೆಡಿಕ್ಟ್, ವಾಟ್ ದೇ ಇಂಡಿಕೇಟ್. ಆಮೇಲೆ ಥರ್ಡ್ ಒನ್ ಈಸ್ ಪ್ರೆಡಿಕ್ಟಿವ್ ಡೇಟಾ ಅನಾಲಿಟಿಕ್ಸ್. ಅಂಡ್ ಫೈನಲಿ ಪ್ರಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್. ಓಕೆ, ಹಂಗಂದ್ರೆ ಲೆಟ್ ಅಸ್ ಸಿ ಒನ್ ಬೈ ಒನ್. ವಾಟ್ ಈಸ್ ಡಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್? ಹೆಸರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್. ಸಿ ವಾಟ್ ಇಟ್ ಡಸ್ or what it is. See, it is the process of analyzing the data to understand what happened. ಆ್ಯಕ್ಚುಲಿ ಏನಾಗ್ತಾ ಇದೆ, ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಾಸೆಸ್. ಓಕೆ, ಫಾರ್ ಎಕ್ಸಾಂಪಲ್ ಮಂತ್ಲಿ ಸೇಲ್ ರಿಪೋರ್ಟ್ ಏನಿದೆ, ಆಮೇಲೆ ಸ್ಟೂಡೆಂಟ್ ಅಟೆಂಡೆನ್ಸ್ ರಿಪೋರ್ಟ್ ಅದರಲ್ಲಿ ಏನಿದೆ, ವಾಟ್ ಎವರ್ ಹ್ಯಾಸ್ ಹ್ಯಾಪಂಡ್ ಅದನ್ನು ಅಬ್ಸರ್ವ್ ಮಾಡ್ತೀವಿ. 200 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಯಿತು, ವಿ ಆರ್ ಗೆಟಿಂಗ್ ಡಿಸ್ಕ್ರಿಪ್ಷನ್ಸ್. ಓಕೆ, ಇಟ್ ಈಸ್ ದಿ process of analyzing past data or present data to understand what happened
ಆ್ಯಕ್ಚುಲಿ ಏನಾಗಿದೆ ಅನ್ನೋ ತಿಳ್ಕೊಳ್ಳೋ ಪ್ರೊಸೆಸ್ ಇದು. ಓಕೆ, ಫಾರ್ ಎಕ್ಸಾಂಪಲ್ ಮಂತ್ಲಿ ಸೇಲ್ ರಿಪೋರ್ಟ್ ಏನಾಗಿದೆ, ವೆದರ್ ಪ್ರಾಫಿಟಲ್ಲಿದೆನೋ ಲಾಸಲ್ಲಿದೆನೋ, ಇದನ್ನ ಯೂಸ್ ಮಾಡಿ ನಾವು ತಿಳ್ಕೊಬೋದಲ್ಲ ಮಂತ್ಲಿ ಸೇಲ್ ರಿಪೋರ್ಟ್ ನೋಡಿ. ದೆನ್ ಪಾಸಿಂಗ್ ಪರ್ಸೆಂಟೇಜ್ ನಮಗೆ ಬೇಕಾಗಿದೆ, ಪಾಸ್ ಪರ್ಸೆಂಟೇಜ್ ರಿಪೋರ್ಟ್. ಅದನ್ನು ನೋಡಿಬಿಟ್ರೆ ವಾಟ್ ಹ್ಯಾಪಂಡ್, ವೆದರ್ ಪಾಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಅದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಸ್ಟೂಡೆಂಟ್ ಅಟೆಂಡೆನ್ಸ್ ರಿಪೋರ್ಟ್, ಅದನ್ನು ನೋಡಿದ್ರು ನಿಮಗೇನು ಗೊತ್ತಾಗುತ್ತೆ, ವಾಟ್ ಹ್ಯಾಪಂಡ್ ಮೀನ್ಸ್ ವೆದರ್ ಅಟೆಂಡೆನ್ಸ್ ಈಸ್ ಎಟ್ ದಿ ಪುವರ್ ಸೈಡ್ ಆರ್ ಗುಡ್ ಸೈಡ್ ಅದು ಗೊತ್ತಾಗುತ್ತೆ. ಸಿ, ಇದೇನು ಪ್ರೊಸೆಸ್ ಆಫ್ ಅನಲೈಸಿಂಗ್ ದ ಡೇಟಾ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪಂಡ್ ಆ್ಯಕ್ಚುಲಿ. ಅಂದರೆ ಇದನ್ನು ನೋಡಿ ನೀವು ತಿಳ್ಕೊಬೋದು. 85% ಈಸ್ ದಿ ಪಾಸಿಂಗ್ ಪರ್ಸೆಂಟೇಜ್ ಆಫ್ BCA. ಮೀನ್ಸ್ ಯು ಆರ್ ಜಸ್ಟ್ ಗೆಟ್ಟಿಂಗ್ ದ ಡಿಸ್ಕ್ರಿಪ್ಷನ್ ಅಬೌಟ್ ದಿ ಡೇಟಾ. ಅದಕ್ಕೇನಂತಾರೆ, ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಅಂತ ಕರೀತಾರೆ. ಗಾಟ್ ಇಟ್? ನೆಕ್ಸ್ಟ್, ನಿಮಗೆ ಡಿಸ್ಕ್ರಿಪ್ಷನ್ ಗೊತ್ತಾದ್ಮೇಲೆ ನೀವೇನು ಮಾಡ್ಬೋದು, ನೆಕ್ಸ್ಟು ಯಾಕೆ ಹಿಂಗಾಯಿತು ಅನ್ನೋದನ್ನು ತಿಳ್ಕೊಬೋದಲ್ಲ. ಯಾಕೆ ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಆಯಿತು, ಯಾಕೆ ಪಾಸಿಂಗ್ ಪರ್ಸೆಂಟೇಜ್ ಹೆಚ್ಚಾಯಿತು. ಅಥವಾ ಫಾರ್ ಎಕ್ಸಾಂಪಲ್ 200 ಅಡ್ಮಿಷನ್ ಆಯಿತು ಅಂತ ನಿಮ್ಮ ಕಡೆ ಒಂದು ಡೇಟಾ ಇದೆ, 200 ಅಡ್ಮಿಷನ್ಸ್. ಓಕೆ, 200 ಅಡ್ಮಿಷನ್ ಯಾಕಾಯಿತು, ಲಾಸ್ಟ್ ಟೈಮ್ 400 ಆಗಿತ್ತು. ಯಾಕೆ ಅನ್ನೋದಕ್ಕೆ ಏನು ಕ್ವಶನ್ ಮಾಡ್ತಿರೋ ಅದಕ್ಕೇನಂತಾರೆ, ಡಯಾಗ್ನೋಸ್ಟಿಕ್ ಡೇಟಾ ಅನಾಲಿಟಿಕ್ಸ್ ಆರ್ ಜಸ್ಟ್ ಡಯಾಗ್ನೋಸ್ಟಿಕ್ ಅನಾಲಿಟಿಕ್ಸ್. ಓಕೆ, ಡಯಾಗ್ನೋಸ್ಟಿಕ್ ಅಂದ್ರೇನು? ಇಟ್ ಈಸ್ ದಿ ಪ್ರೊಸೆಸ್ ಆಫ್ ವೈ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. It is process of finding why something has happened. I will write, it is the process of finding why something happened. Actually ಯಾಕೆ ಹಂಗಾಯ್ತು, ಈ ಕ್ವಶನ್ಗೆ ನೀವು ಆನ್ಸರ್ ಹುಡುಕ್ಲೇಬೇಕು. ದಟ್ ಈಸ್ ವಾಟ್ ಅನಾಲಿಸಿಸ್. ಫಾರ್ ಎಕ್ಸಾಂಪಲ್ 200 ಅಡ್ಮಿಷನ್ ಆಗಿದ್ದಾವೆ ಅಂತ ನಮಗೆ ಗೊತ್ತಾಯಿತು ಡಿಸ್ಕ್ರಿಪ್ಷನಲ್ಲಿ. ಈಗ ನಮಗನ್ನಿಸ್ತು ಲಾಸ್ಟ್ ಟೈಮ್ 400 ಅಡ್ಮಿಷನ್ ಆಗಿತ್ತು. ಹಾಗಂದ್ರೆ ಯು ಕ್ಯಾನ್ ಕ್ವಶನ್, ವೈ ಡಿಡ್ ಅಡ್ಮಿಷನ್ಸ್ ಡಿಕ್ರೀಸ್ ದಿಸ್ ಇಯರ್? ವೆರಿ ಸಿಂಪಲ್ ಕ್ವಶನ್, ಇದು ಬಂದೇ ಬರುತ್ತಲ್ಲ. ಇದಕ್ಕೆ ಕ್ವಶನ್, ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಮೇ ಬಿ ಏನಾಗಿರ್ಬೋದು, ಏನೇನಾಗಿರ್ಬೋದು, ಹೊಸ ಕಾಲೇಜ್, ಕಾಂಪೀಟಿಂಗ್ ಕಾಲೇಜಸ್ ಆರ್ ದೇರ್, ಅದರಿಂದ ಕಡಿಮೆ ಆಗಿರ್ಬೋದು. ನ್ಯೂ ಕಾಂಪೀಟಿಂಗ್ ಕಾಲೇಜಸ್, ಕರೆಕ್ಟ್. ಅಥವಾ ಕೋರ್ಸ್ ಡಿಮಾಂಡೇ ಕಡಿಮೆ ಆಗಿರ್ಬೋದಲ್ಲ. ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ? ವಿತ್ ದ ಹೆಲ್ಪ್ ಆಫ್ ಡೇಟಾ. ಡೇಟಾ ಯೂಸ್ ಮಾಡಿನೇ ನಾವು ಆನ್ಸರ್ ಮಾಡಬೇಕು. ನಥಿಂಗ್ ಲೈಕ್ ಇಲ್ಲಿ ಗಟ್ ಫೀಲಿಂಗ್ಸ್ ವರ್ಕ್ ಆಗೋದಿಲ್ಲ, ಎಸ್ಪೆಷಲಿ ಇನ್ ಬಿಸ್ನೆಸ್. ಓಕೆ, ಅಥವಾ ಇದೇ ಥರ ಫಾರ್ ಎಕ್ಸಾಂಪಲ್, ವೈ ಡಿಡ್ ಸೇಲ್ಸ್ ಡಿಕ್ರೀಸ್? ಲಾಸ್ಟ್ ಟೈಮ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಏನು ಸಿಕ್ಕಿರುತ್ತೆ, ಸೇಲ್ ರಿಪೋರ್ಟ್ ಸಿಕ್ಕಿರುತ್ತೆ. ಅದನ್ನು ನೋಡಿ ನೀವು ಚೆಕ್ ಮಾಡ್ಬೋದು, ಯಾಕೆ ಸೇಲ್ಸ್ ಡಿಕ್ರೀಸ್ ಆಯಿತು. ದೇರ್ ಮೈಟ್ ಬಿ ಸೋ ಮೆನಿ ರೀಸನ್. ಪ್ರೈಸ್ ಇನ್ಕ್ರೀಸ್ ಆಗಿರ್ಬೋದು, ಅಥವಾ ಆ ಪ್ಯಾಟರ್ನ್ಗೆ ಜನ ಅದನ್ನು ಪರ್ಚೇಸ್ ಮಾಡೋದು ಕಡಿಮೆ ಮಾಡಿರ್ತಾರೆ, ಟ್ರೆಂಡ್ ಇಲ್ಲ, ವಾಟ್ ಎವರ್. ಆ ಥರ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್
ಥರ್ಡ್ ಒನ್ ಪ್ರೆಡಿಕ್ಟಿವ್ ಡೇಟಾ ಅನಾಲಿಟಿಕ್ಸ್. ಜಸ್ಟ್ ಅಬ್ಸರ್ವ್, ಪ್ರೆಡಿಕ್ಟಿವ್ ಅಂದ್ರೆ ಏನು? ಆಕ್ಚುಲಿ ಹಿಂಗಾಗಿದೆ ಅಂದ್ರೆ ಮುಂದೆ ಏನಾಗ್ಬೋದು, ವಾಟ್ ಮೇ ಹ್ಯಾಪನ್ ನೆಕ್ಸ್ಟ್, ದಟ್ ಇಸ್ ಕಾಲ್ಡ್ ಪ್ರೆಡಿಕ್ಟಿವ್. ಡಿಸ್ಕ್ರಿಪ್ಷನಲ್ಲಿ ಹಿಂಗಾಯ್ತು ಅಂತ ನಿಮ್ಗೆ ಗೊತ್ತಾಯ್ತು, ಡಯಾಗ್ನೋಸ್ಟಿಕ್ಕಲ್ಲಿ ಯಾಕೆ ಹಂಗಾಯ್ತು ಅಂತ ಗೊತ್ತಾಯಿತು. ಪ್ರಿಡಿಕ್ಟಿವ್ ಅಲ್ಲಿ ಮುಂದೇನಾಗ್ಬೋದು ಅದನ್ನು ನಾವು ಥಿಂಕ್ ಮಾಡಬೇಕು. ದಟ್ ಈಸ್ ವಾಟ್ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್. ಈ ಸರಿ ಅಡ್ಮಿಷನ್ ಕಡಿಮೆ ಆಗಿದಾವೆ ಅಂದರೆ ಮುಂದಿನ ಸರಿ ಇನ್ನೂ ಕಡಿಮೆ ಆಗ್ಬೋದು, ಅದಕ್ಕೆ ನಾವು ತಯಾರಿಯಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಹಾಗಂದ್ರೆ ಪ್ರೆಡಿಕ್ಟಿವ್ ಡೇಟಾ ಅನಾಲಿಟಿಕ್ಸ್ ಮೀನ್ಸ್ ಇಟ್ ಯೂಸಸ್ ಹಿಸ್ಟೋರಿಕಲ್ ಡೇಟಾ, ಅಂದರೆ ಓಲ್ಡ್ ಡೇಟಾ ಅಥವಾ ಆಲ್ 5 year ಡೇಟಾ, 10 year ಡೇಟಾ ಟು ಡಿಟರ್ಮೈನ್ ವಾಟ್ ಮೇ ಹ್ಯಾಪನ್ ಇನ್ ದ ಫ್ಯೂಚರ್. ಫ್ಯೂಚರಲ್ಲಿ ಆ್ಯಕ್ಚುಲಿ ಏನಾಗಬಹುದು ಅನ್ನೋದನ್ನು ಕೂಡ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಕ್ಕೆ ರೆಡಿ ಆಗ್ತೀವಿ. ಇವಾಗಿಂದಷ್ಟೇ ಅಲ್ಲ, ಮುಂದಿಂದು ಥಿಂಕ್ ಮಾಡಲೇಬೇಕು. ದೆನ್ ಬಿಸ್ನೆಸ್ಸಸ್ ವಿಲ್ ಇಂಪ್ರೂವ್, ಅದರ್ವೈಸ್ ಬಿಸ್ನೆಸ್ಸಸ್ ಫೇಲ್ ಆಗ್ತವೆ. ಓಕೆ, ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ ಮೇ ಡಿಕ್ರೀಸ್. ಲಾಸ್ಟ್ ಇಯರು ಅಥವಾ ಅದರ ಹಿಂದಿನ ಇಯರು ಕಡಿಮೆ ಆಗ್ತಾನೆ ಬರ್ತಾ ಇದೆ ಅಂದರೆ ಇನ್ನೂ ಮತ್ತೆ ಕಡಿಮೆ ಆಗ್ಬೋದಲ್ಲ. ಓಕೆ, ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ ಮೇ ಡಿಕ್ರೀಸ್. ಒಂದು 5 ವರ್ಷದ ಡೇಟಾ ನೋಡಿ, 5 ವರ್ಷದವರೆಗೂ ಮೊದಲು ಜಾಸ್ತಿ ಆಮೇಲೆ ಕಡಿಮೆ ಹಿಂಗೆ ಆಗ್ತಾ ಬಂದಿದೆ ಅಂದರೆ ಮುಂದಿನ ವರ್ಷ ಇನ್ನೂ ಕಡಿಮೆ ಆಗ್ಬೋದು. ಆಮೇಲೆ ಇವನ್ ನೆಕ್ಸ್ಟ್ ಏನಾಗ್ಬೋದು ಅದನ್ನು ಎಲ್ಲಿ ಕಂಡುಹಿಡಿತಾರೆ? ವೆದರ್ ಫೋರ್ಕಾಸ್ಟಿಂಗ್. ನಾಳೆ ಮಳೆ ಬರ್ಬೋದೋ ಇಲ್ಲೋ ಅಲ್ಲಿಯೂ ಕೂಡ ಅನಾಲಿಸಿಸ್ ವಿಲ್ ಹ್ಯಾಪನ್. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಟ್ರೆಂಡ್ಸ್. ಆಮೇಲೆ ಸೇಲ್ಸ್ ಫೋರ್ಕಾಸ್ಟಿಂಗ್. ಲಾಸ್ಟ್ 5 ವರ್ಷ ಒಳಗೂ ಏನು ಪರ್ಚೇಸ್ ಮಾಡಿದರೆ ನೆಕ್ಸ್ಟ್ ಇಯರ್ ಏನು ಪರ್ಚೇಸ್ ಮಾಡ್ಬೋದು, ಸೇಲ್ ಏನಾಗ್ಬೋದು, ಅದಕ್ಕೆಲ್ಲ ಏನಂತಾರೆ? ಪ್ರಿಡಿಕ್ಟಿವ್ ಡೇಟಾ ಅನಾಲಿಟಿಕ್ಸ್. ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್, ಅದ್ಯಾವುದು? ಪ್ರಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್. ಪ್ರಿಸ್ಕ್ರಿಪ್ಟಿವ್ ಡೇಟಾ ಅನಾಲಿಟಿಕ್ಸ್ ಅಂದ್ರೇನು? ಪ್ರಿಸ್ಕ್ರಿಪ್ಷನ್ ಅಂದ್ರೇನು? ಏನು ಆ್ಯಕ್ಷನ್ ತಗೋತೀರಿ ನಿಮಗೆ ಗೊತ್ತಿದೆ. ಪ್ರೆಡಿಕ್ಷನ್ ಕೂಡ ಆಯಿತು, ವಾಯ್ ಅನ್ನೋ ಕ್ವಶನ್ಗೂ ಆನ್ಸರ್ ಸಿಕ್ತು, ಅದರ ಡಿಸ್ಕ್ರಿಪ್ಷನ್ ಕೂಡ ಸಿಕ್ತು. ಇದೆಲ್ಲ ಗೊತ್ತಾದ್ಮೇಲೆ ವಾಟ್ ಶುಡ್ ವಿ ಡೂ? ಏನು ಆ್ಯಕ್ಷನ್ ತಗೋಬೇಕು? ಪ್ರಿಸ್ಕ್ರಿಪ್ಷನ್ ತಗೊಳ್ಳೇಬೇಕಲ್ಲ, ಅದರ್ವೈಸ್ ಬಿಸ್ನೆಸ್ಸಸ್ ವಿಲ್ ಫೇಲ್. ದಟ್ಸ್ ವೈ ವಾಟ್ ಇಟ್ ಈಸ್ ಪ್ರಿಸ್ಕ್ರಿಪ್ಟಿವ್ ಅಂದ್ರೇನು? ಇಟ್ suggests what action should be taken. What action should be taken? ಆ್ಯಕ್ಚುಲಿ ಏನು ಮಾಡಬೇಕು, ನೆಕ್ಸ್ಟ್ ಏನು ಆ್ಯಕ್ಷನ್ ತಗೋಬೇಕು? ಆಯಿತು, ಗೊತ್ತಾಯ್ತು ನಿಮ್ಗೇನು, ನೆಕ್ಸ್ಟ್ ಇಯರ್ ಇನ್ನೂ ಅಡ್ಮಿಷನ್ ಕಡಿಮೆ ಆಗ್ಬೋದು ಅಂತ ನೀವು ಪ್ರಿಡಿಕ್ಟ್ ಮಾಡಿದ್ರಿ. ಈಗ ಹಾಗಂದ್ರೆ ಏನು ಪ್ರಿಸ್ಕ್ರಿಪ್ಷನ್ ತಗೋತೀರಿ? ಪ್ರಿಡಿಕ್ಷನ್ ಮಾಡಿರಿ, ಅಡ್ಮಿಷನ್ಸ್ ಮೇ ಡಿಕ್ರೀಸ್. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಪ್ರೆಡಿಕ್ಟೆಡ್. ಪ್ರೆಡಿಕ್ಷನ್ ಈಸ್ ಅಡ್ಮಿಷನ್ಸ್ ಮೇ ಡಿಕ್ರೀಸ್, ಅಂದರೆ ಅಡ್ಮಿಷನ್ ಕಡಿಮೆ ಆಗ್ಬೋದು ಅಂತ ನೀವು ಪ್ರಿಡಿಕ್ಷನ್ ಮಾಡಿದ್ರಿ ವಿತ್ ದ ಹೆಲ್ಪ್ ಆಫ್ ಡೇಟಾ.
ಹಂಗಂದ್ರೆ ಏನು ಆ್ಯಕ್ಷನ್ ತಗೊಳ್ಳೋರು? ಅಡ್ಮಿಷನ್ ಕಡಿಮೆ ಆಗುತ್ತಂತ ಕಾಲೇಜ್ ಬಂದ್ ಮಾಡೋಕ್ಕಾಗುತ್ತಾ? ಇಲ್ಲ. ವಾಟ್ ಆ್ಯಕ್ಷನ್ ಯು ಆರ್ ಗೋಯಿಂಗ್ ಟು ಟೇಕ್, ಅದನ್ನು ಅಬ್ಸರ್ವ್ ಮಾಡಬೇಕು. ಏನು ಮಾಡ್ಬೋದು? ಇನ್ಕ್ರೀಸ್ ಅಡ್ವರ್ಟೈಸ್ಮೆಂಟ್. ಇದನ್ನ ಪ್ರಿಸ್ಕ್ರಿಪ್ಷನ್ ತೊಗೋಬೋದು ನೀವು. ನಿಮ್ಮ ಕಾಲೇಜಲ್ಲಿ ಆ ಕೋರ್ಸ್ ಇದೇನೋ ಇಲ್ಲೋ ಅಂತ ಭಾಳ ಜನ ಗೊತ್ತಿರೋದಿಲ್ಲ. ಅದಕ್ಕೊಂದು ಆ್ಯಕ್ಷನ್ ತಗೋರಿ. ಅಥವಾ ಇನ್ಕ್ರೀಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಅಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಮಾರ್ಕೆಟಿಂಗ್ ಮಾಡಿರಿ. ಸೆಂಡ್ ದ ಬ್ರೋಚರ್ಸ್, ಅಡ್ಮಿಷನ್ ಡೀಟೇಲ್ಸ್ ಸೆಂಡ್ ಮಾಡಿರಿ. ಈ ಆ್ಯಕ್ಷನ್ ನೀವು ತಗೋಬೋದು. ಮತ್ತೆ ಇಂಟ್ರಡ್ಯೂಸ್ ನ್ಯೂ ಕೋರ್ಸ್, ಅದರಲ್ಲೇ ಹೊಸ ಕೋರ್ಸ್ ಯಾವುದಾದ್ರೂ ಇಂಟ್ರಡ್ಯೂಸ್ ಮಾಡಿರಿ, ಹೈಲೈಟ್ ಮಾಡಿರಿ. ಆಮೇಲೆ ಇಂಟ್ರಡ್ಯೂಸ್ ಆರ್ ವಿಸಿಟ್ ಆರ್ ಕಂಡಕ್ಟ್ ಕ್ಯಾಂಪಸ್ ವಿಸಿಟ್ಸ್ ಕಂಡಕ್ಟ್ ಮಾಡಿರಿ. ಈ ಥರ ನಾವು ಪ್ರಿಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಅದರ್ವೈಸ್ ಬಿಸ್ನೆಸ್ಸಸ್ ವಿಲ್ ಫೇಲ್. ಇದು ಓನ್ಲಿ ನಾಟ್ ರಿಲೇಟೆಡ್ ಟು ಅಡ್ಮಿಷನ್ಸ್. ಎವ್ರಿವೇರ್ ಅನಾಲಿಟಿಕ್ಸ್ ವಿಲ್ ಹ್ಯಾಪನ್. ಎಲ್ಲ ಏರಿಯಾನಲ್ಲಿನೂ ಅನಾಲಿಸಿಸ್ ಆಗೇ ಆಗುತ್ತೆ. ಅನಾಲಿಸಿಸ್ ಆದರೆ ಮಾತ್ರ ಇಂಪ್ರೂವ್ಮೆಂಟ್ಗೆ ಅವಕಾಶ ಇರುತ್ತೆ. ಅದರ್ವೈಸ್ ವಾಟ್ ಎವರ್ ಇಟ್ ಈಸ್, ಇಟ್ ಫೇಲ್ಸ್. ಓಕೆ, ಗೊತ್ತಾಯ್ತಲ್ಲ? ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್. If you have any doubts, you can comment, and if you are new to the channel, please subscribe and share the video. Thank you.